ನಾನು ಸಹ ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಹೇಳಿದ್ದೇನೆ, ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವಂಥ ಜನೌಷಧಿಯನ್ನು ನಿರಂತರ ನಾವು ಹೇಳಿದ್ದೀವಿ. ಸರ್ಕಾರದಲ್ಲಿ ಇವತ್ತು ನಾವು ಔಷಧಿ ಸಂಪೂರ್ಣ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದೇ ಔಷಧಿ ನಾವು ಕೊಡೋದ್ರಿಂದ ಜನೌಷಧಿ ಅಲ್ಲಿ ತೊಗೊಳೋದು ಬೇಡ. ಪಕ್ಕದಲ್ಲಿ ಇನ್ನೇನಾದ್ರು ಸ್ವಲ್ಪ ಆ ಕಾಂಪೌಂಡ್ ಹತ್ರ ಎಲ್ಲರೂ ಒಂದು ಕಡೆ ಮಾಡಿದರೆ ಅವ್ರು ಯಾರಿಗಾರು ಬೇಕಾದರೆ ತೊಗೊಳಕ್ಕೆ ಅವಕಾಶ ಇದೆ, ಮಾಡಿಕೊಡಿ ಅಂತಲೂ ನಾವು ಹೇಳಿದ್ದೀವಿ. ನಮ್ಮ ಇದರಲ್ಲೇ ನಾವೇ ಫ್ರೀ ಕೊಡೋದ್ರಿಂದ ಮತ್ತೆ ದುಡ್ಡು ಕೊಟ್ಟು ಯಾಕೆ ತೊಗೊಳಕ್ಕೆ ಹೋಗ್ಬೇಕು ಅವರು? ಹಾಂ, ನಮ್ಮದೇ ಫ್ರೀ ಇದೆ, ನಮ್ಮದೇ ಔಷಧಿ, ಎಲ್ಲೂ ಬಿಲ್ ಕೊಡೋಂಗಿಲ್ಲ, ಏನೂ ಕೊಡೋಂಗಿಲ್ಲ, ನಮ್ಮದೇ ಫ್ರೀ ಇದೆ, ಬೇಕಾದಷ್ಟು ದುಡ್ಡಿದೆ. ನಮ್ಮ ಯಾವ ಆರೋಗ್ಯ ರಕ್ಷೆ ಕಮಿಟಿಯಲ್ಲಿ ದುಡ್ಡು ಇರುತ್ತದೆ, ಅದರಲ್ಲಿ 25-30 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ನಮಗೆ ಒಂದು ವೇಳೆ ಶಾರ್ಟೇಜ್ ಬಂದರೆ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಆ ಥರ ಹೇಳಿರ್ತಾರೆ. ಬಿಟ್ಟರೆ ನಾವೇನು ಮುಚ್ಚಬೇಕು, ಮೋದಿಜಿಯವ್ರು ಕೊಟ್ಟಿದ್ದು ಮುಚ್ಚಬೇಕು ಅನ್ನೋದು ನಮಗೇನು ಪ್ರಶ್ನೆ ಇಲ್ಲ. ಕರ್ನಾಟಕದಲ್ಲಿ ನಾವು ಸ್ಯಾಟಿಸ್ಫೈ ಆಗಿ ಕೊಡ್ತಾಯಿದ್ದೀವಿ ಮಾತ್ರೆಗಳನ್ನು, ಎಲ್ಲವನ್ನೂ ಕೊಡ್ತಾ ಔಷಧಿಗಳನ್ನ. ಆದರೆ ಅದನ್ನು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ನೋಡಿದೆ, ಬೇರೆಯವರೆಲ್ಲ ಒಂದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಆ ಥರ ಮಾಡಿದರೆ ಅವ್ರಿಗೆ ಒಳ್ಳೆಯದು ಅನಿಸ್ತದೆ ಅಷ್ಟೇ. ಯಾವುದೂ ಇಲ್ಲ ರೀ, ಇದರಿಂದ ನೀವು ತಪ್ಪು ತಿಳ್ಕೊಳ್ಳೋಕ್ಕಾಗಿದೆ. ನನ್ನ ಆಸ್ಪತ್ರೆಗೆ ಬನ್ನಿ, ನನ್ನ ಆಸ್ಪತ್ರೆಯಲ್ಲಿ ಪೂರ್ತಿನ ಔಷಧಿಗಳನ್ನು ನಾವು ಅಲ್ಲೇ ಕೊಡ್ತೀವಿ. ಜನ ಔಷಧಿಗೆ ತೊಗೊಳ್ಳೋಂಥ ಯಾಕೆ ಹೋಗ್ತಾರೆ, ದುಡ್ಡು ಕೊಟ್ಟು ತೊಗೊಳಕ್ಕೆ ಹೋಗ್ತಾರೆ? ಇವ್ರು ಮಾಡಿ, ನಾವು ಬೇಡನಲ್ಲ, ನಮ್ಮ ಕಾಂಪೌಂಡ್ ಒಳಗೆ ಆ ಕಡೆ ಕೊಡ್ತೀವಿ. ಕಾಂಪೌಂಡ್ ಒಳಗೆ ಎಲ್ಲರೂ ಅಂಗಡಿ ಮಾಡಿ ಕೊಡ್ತೀವಿ. ಮಾಡಿದ್ರೆ ಅವ್ರಿಗೆ ನಾವು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ನಾವು ನಮ್ಮಲ್ಲಿ ಇತ್ತು, ಅವ್ನು ಮುಚ್ಕೊಂಡು ಹೋಗಿದ್ದ, ಅವ್ನು ಬರಲೇ ಇಲ್ಲ, ಬಾಗಿಲೇ ತೆಗ್ದಿರಲಿಲ್ಲ. ಹಾಗಾಗಿ ಅವರೇ ಮಾಡೋದು, ಅವರೇ ಅರ್ಧದಷ್ಟು ಬಾಗಿಲು ತೆಗ್ದಿಲ್ಲ. ಈಗ ಪ್ರೈವೇಟಲ್ಲಿ ಅಲ್ಲೆಲ್ಲೇ ಮಾಡ್ತಾ ಇದ್ದಾರಲ್ಲ, ಆ ಥರ ಔಷಧಿ ಅಂಗಡಿಯಲ್ಲೇ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಲೆಕ್ಕ. ನಾವು ದೇಶದ ಇದಿಲ್ಲ, ಮೋದಿಯವರ ಕಾರ್ಯಕ್ರಮ ಯಾವುದೂ ರದ್ದು ಮಾಡಲ್ಲ, ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಆದರೆ ಮೋದಿಜಿಯವರೇ ಯಾಕೋ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. DCC ಬ್ಯಾಂಕಿಂದ ನಮ್ಮ ನಬಾರ್ಡ್ ದುಡ್ಡು ಬರ್ತಾ ಇರಲಿಲ್ಲ, ಉದ್ಯೋಗ ಖಾತ್ರಲ್ಲಿ ದುಡ್ಡು ಬರ್ತಾ ಇಲ್ಲ, JJMಯಿಂದ ಅರ್ಧಕ್ಕರ್ಧ ದುಡ್ಡು ಇನ್ನೂ ಬಂದಿಲ್ಲ. ಇವೆಲ್ಲವನ್ನು ದೇಶದ ರಾಜಕಾರಣ ಮಾಡ್ತಿರೋದು BJಪಿಯವರು ಬಿಟ್ಟರೆ ನಾವಂತೂ ಅಲ್ಲೇ ಅಲ್ಲ. ಅವರು ಮಾಡ್ತಾ ಇರೋದು ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಂತೇಳಿ ದೇಶದ ರಾಜಕಾರಣವನ್ನು ಮಾಡೋ ಹತ್ತಿರೋದು ಅಲ್ಲಿಯ ಮೋದಿಜಿಯವರ ಸರ್ಕಾರ, ಅಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಿಟ್ಟರೆ ನಾವಂತೂ ದೇಶದ ರಾಜಕಾರಣವನ್ನು ಮಾಡಲ್ಲ. ಯಾವುದೇ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ತಿಳ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಯಾವನು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಹೊಡಿರಿ ಅಂತ ಹೇಳಿದ್ದೆ ಅವರಿಗೆಲ್ಲ. ಅದಕ್ಕೆ ಯಾವ ಕಾನೂನು ಇಲ್ಲ, ಏನೂ ಇಲ್ಲ. ನಾವು ದುಬೈ ಥರ ತರ್ರಿ ಅಂತ ಹೇಳಿದ್ದೆ. ಯಾವುದು ಈ ಇದರಲ್ಲಿ ಇದೆಯಲ್ಲ, ದುಬೈ ಆ ಕಡೆ ಕಂಟ್ರಿಯಲ್ಲಿ ಇದೆಯಲ್ಲ, ಆ ಥರ ತರ್ರಿ, ಒಳ್ಳೆ ಕಾನೂನು ತರ್ರಿ ಅಂಥವ್ರಿಗೆಲ್ಲ ಚಿರಚೇತನ ಮಾಡುವಂಥ ಕಾನೂನು ತಂದರೆ ಇನ್ನೂ ಒಳ್ಳೆಯದು. ಎಲ್ಲ ಜನ ಆವಾಗ ಸ್ತಬ್ಧ ಆಗ್ತಾರೆ ಅನ್ನೋದಿದೆ. ಅದು ತರೋಕ್ಕಾಗುತ್ತೆ, ತರ್ಬೇಕು. ಕೇಂದ್ರ ಸರ್ಕಾರ ತರಕ್ಕೆ ಹೇಳಿ, ನಮ್ಮದೇನು ತಪ್ಪಿಲ್ಲಪ್ಪ, ನಾವೆಲ್ಲ ರೆಡಿ ಇದ್ದೀವಿ. ನಾವು ಯಾವುದೇ ಮುಸ್ಲಿಂ ಪರವಾಗಿ, ಕ್ರಿಶ್ಚಿಯನ್ರ ಪರವಾಗಿ ಯಾವುದೂ ಇಲ್ಲ. ನಮ್ಮ ಎಲ್ಲ ಸರ್ವ ಜನಾಂಗದ ಪರವಾಗಿ ನಮ್ಮ ಸರ್ಕಾರ ಇದ್ದೀವಿ ನಾವು ಇವತ್ತು. ಮತ್ತೆ